ವೇಲ್ ಸಂತೋಷ್ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ. ನಾಳೆ ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಅರ್ಜಿಯ ವಿಚಾರಣೆ ಇರುತ್ತೆ. ಹಿರಿಯಡ್ಕ ಸಬ್ ಜೈಲಲ್ಲಿರುವುದು ಮಹೇಶ್ ಶೆಟ್ಟಿ ತಿಮರೋಡಿ. ಹಿರಿಯಡ್ಕದ ಸಬ್ ಜೈಲಲ್ಲಿ ಸದ್ಯ ಮಹೇಶ್ ಶೆಟ್ಟಿ ತಿಮರೋಡಿಯ ವಾಸ. ಸೆಪ್ಟೆಂಬರ್ 3ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ಅಲ್ಲೇ ಇರಬೇಕಾಗುತ್ತೆ. ಇದು 14 ದಿನಗಳ ಕಾಲದ ನ್ಯಾಯಾಂಗ ಬಂಧನ. ಮಲಗೋಕೆ ಚಾಪೆ ಕೇಳಿದ್ದು ಮಹೇಶ್ ಶೆಟ್ಟಿ ತಿಮರೋಡಿ. ಚಾಪೆ ನನಗೆ ಬೇಕು ಅಂತ ಕೇಳಿದ್ದದ್ದು, ಮನೆ ಗಂಜಿ ಊಟ ನನಗೆ ಬೇಕು ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಕೇಳಿದ್ದದ್ದು. ನನಗೆ ಮನೆ ಗಂಜಿ ಊಟ ಬೇಕು, ನನಗೆ ಬೇರೆ ಊಟ ಸೆಟ್ ಆಗಲ್ಲ. ಆದರೆ ತಿಮರೋಡಿಯ ಎರಡೂ ಬೇಡಿಕೆಯನ್ನು, ಚಾಪೆ ಕೇಳಿದ ಚಾಪೆನೂ ಕೊಟ್ಟಿಲ್ಲ, ಮನೆ ಗಂಜಿ ಊಟ ಬೇಕು ಅಂತ ಕೇಳಿದಾಗ ಆ ಒಂದು ಊಟವನ್ನು ಕೂಡ ನಿರಾಕರಿಸಿದ್ದಾರೆ ಪೊಲೀಸರು. ಪ್ರತ್ಯೇಕ ಸೆಲ್ನಲ್ಲಿ ತಿಮರೋಡಿ ಜೊತೆ ಇರತಕ್ಕಂಥದ್ದು 3 ಬೆಂಬಲಿಗರು, ಎಲ್ಲ ಒಟ್ಟೊಟ್ಟಿಗೆ ಇಟ್ಟಿಲ್ಲ ಇವ್ರನ್ನ. ಅವರು ಬೇರೆ ಸೆಲ್ಲು, ಇವರು ಬೇರೆ ಸೆಲ್ ಇಟ್ಟಿದ್ದಾರೆ. ಉಡುಪಿ ASP ವಾಹನಕ್ಕೆ ಹಿಂದಿನಿಂದ ಡಿಕ್ಕಿ ಹೊಡೆದಂಥ ಪ್ರಕರಣ, ಡಿಕ್ಕಿ ಪ್ರಕರಣ ಸಂಬಂಧವಾಗಿ ತಿಮರೋಡಿ ಬೆಂಬಲಿಗರು ಕೂಡ ಅರೆಸ್ಟ್ ಆಗಿಬಿಡ್ತಾರೆ. ಇದರಲ್ಲಿ ಬರಬೇಕಾದ್ರೆ ಹಿಂದಿನಿಂದ ASP ವಾಹನಕ್ಕೆ ತಿಮರೋಡಿ ಬೆಂಬಲಿಗರು ಡಿಕ್ಕಿ ಹೊಡೆದ್ರಂತೆ. ಆ ಕಾರಣಕ್ಕೂ ಅವರು ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ತಿಮರೋಡಿಯನ್ನ ಬ್ರಹ್ಮಾವರ ಠಾಣೆಗೆ ಕರ್ಕೊಂಡು ಬರ್ತಕ್ಕಂಥ ವೇಳೆಯಲ್ಲಿ ಡಿಕ್ಕಿಯಾಗಿತ್ತು. ಚೇಸಿಂಗ್ ಭರದಲ್ಲಿ ASP ವಾಹನಕ್ಕೆ ಡಿಕ್ಕಿ ಮಾಡಿದ್ರು. ಸೃಜನ್, ಹಿತೇಶ್, ಸಹಾನ, ಲಕ್ಷ್ಮಣ್, ಸುವರ್ಣ ಬಂಧಿತರು. ಇವರೆಲ್ಲರೂ ಕೂಡ 3 ಬೆಂಬಲಿಗರ ಜೊತೆಗೆ ಪ್ರತ್ಯೇಕ ಸೆಲ್ಲಲ್ಲಿರೋದು ತಿಮರೋಡಿ. ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಆದಿತ್ಯ ತಿಮರೋಡಿ ಇದೀಗ ಸಬ್ಜೆಲಲ್ಲಿರೋದು. ಸಬ್ಜೆಲ್ ಇರಬೇಕಾದ್ರೆ ಮನೆ ಗಂಜಿ ಊಟ ಬೇಕು ಅಂತ ತಿಮರೋಡಿ ಕೇಳಿರೋದು, ಚಾಪೆ ಕೇಳಿರೋದು, ಎರಡಕ್ಕೂ ನಿರಾಕರಿಸಲಾಗಿದೆ. ಈಗ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾದ್ರೆ ಈ ಥರ ಕೊಡಬಾರದು ಅಂತ ಏನಿಲ್ಲ. ಈಗ ದರ್ಶನ್ ನ್ಯಾಯಾಂಗ ಬಂಧನದಲ್ಲಿ ಇದ್ದಂಥ ಸಮಯದಲ್ಲಿಯೂ ಕೂಡ ಹೊರಗಿನ ಊಟಕ್ಕೆಲ್ಲ ಮೊದಲು ಅವಕಾಶವನ್ನು ಕೊಡಲಾಗಿತ್ತು. ಈ ಬೆಂಗಳೂರಿನ ಜೈಲಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಲ್ಲಿನ ಪರಿಸರ, ಇಲ್ಲಿನ ವಾತಾವರಣಕ್ಕೆ ಒಗ್ಗುವಂಥ ಆಹಾರವನ್ನು ಸಹಜವಾಗಿ ಇಲ್ಲಿ ಕೊಡಲಾಗುತ್ತೆ. ಈ ಮಂಗಳೂರಿನ ಸಬ್ ಜೈಲ್ ಅಂತ ಬಂದಾಗ ಅಲ್ಲಿ ಊಟದ ಮೆನು ಏನಿರುತ್ತೆ, ಅಲ್ಲಿಯೂ ಗಂಜಿ ಊಟ ಸಿಗುತ್ತೆ. ಆದರೆ ತಿಮರೋಡಿ ಮನೆ ಗಂಜಿ ಊಟನೇ ಬೇಕು ಅಂತ ಕೇಳ್ತಿರೋದ ಏನು ಕಥೆ ಅಂತ? ರಮಕಾಂತ್, ಹೌದು, ನಿನ್ನೆ ಸಾಕಷ್ಟು ಹೈ ಡ್ರಾಮಾಗಳ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿಯವರ ಬಂಧನ ಆಗಿತ್ತು. ಹಿರಿಯಡ್ಕ ಸಬ್ ಜೈಲಿನಲ್ಲಿ ಸದ್ಯ ಅವರಿದ್ದಾರೆ. ಸೊ ನಿನ್ನೆ ಜೈಲಿಗೆ ಹೋದ ಸಂದರ್ಭ ಪ್ರತ್ಯೇಕ ಸೆಲ್ನ ವ್ಯವಸ್ಥೆಯನ್ನ ಅವರಿಗೋಸ್ಕರ ಮಾಡಲಾಗಿದೆ. ಇದರ ಜೊತೆಗೆ ಅವರು ನಂಗೆ ಮಲಗೋದಕ್ಕೆ ಚಾಪೆ ಬೇಕು ಮತ್ತು ಗಂಜಿ ಊಟ ಬೇಕು, ಅಂದ್ರೆ ಮನೆಯ ಗಂಜಿ ಊಟ ಅಂದ್ರೆ ಮನೆಯಿಂದ ತರುವಂತ ಗಂಜಿ ಊಟ ಅಲ್ಲ, ಮನೆಯ ಮಾದರಿಯಲ್ಲಿ ಮನೆಯಲ್ಲಿ ಯಾವ ತರ ನಾರ್ಮಲ್ ಆಗಿ ಗಂಜಿ ಊಟ ರೆಡಿ ಮಾಡ್ತಾರೋ ಆ ರೀತಿಯ ಒಂದು ಗಂಜಿ ಊಟ, ಅಂದ್ರೆ ಈ ಸೈಡ್ ನ ಒಂದು ಕುಚ್ಚಲಕ್ಕಿ ಏನಿದೆ, ಕುಚ್ಚಲಕ್ಕಿ ಮೂಲಕ ಗಂಜಿಯನ್ನ ಮಾಡ್ತಾರೆ. ಸೊ ಆ ಗಂಜಿ ಬೇಕು, ಆ ಗಂಜಿ ಊಟ ಬೇಕು ಅಂತ ಅವರು ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಬಂದಿಖಾನೆ ಇಲಾಖೆಯ ಅಧಿಕಾರಿಗಳು ಅದನ್ನ ನಿರಾಕರಿಸಿದ್ದಾರೆ, ಅದನ್ನ ಕೊಟ್ಟಿಲ್ಲ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಎರಡೂ ಬೇಡಿಕೆಗಳನ್ನ ಕೂಡ ನಿರಾಕರಿಸಿದ್ದಾರೆ. ಆ ಪ್ರತ್ಯೇಕ ಸೆಲ್ನಲ್ಲಿ ಅವರೊಂದಿಗೆ ಅವರ ಬೆಂಬಲಿಗರು, ಅಂದ್ರೆ 3 ಬೆಂಬಲಿಗರು, ಅವರು ನಿನ್ನೆ ಅವರನ್ನ ಬಂಧಿಸಿ ಅವರ ಖಾಸಗಿ ವಾಹನದಲ್ಲಿ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಚೇಸ್ ಮಾಡ್ತಾ ಇದ್ರು. ಚೇಸ್ ಮಾಡುವ ಸಂದರ್ಭದಲ್ಲಿ ಹೊಸಮಾರು ಅನ್ನುವಂತ ಪ್ರದೇಶದಲ್ಲಿ ಅದು ಉಡುಪಿಯ ASP ಅವರ ವಾಹನಕ್ಕೆ ಅವರ ವಾಹನ ಡಿಕ್ಕಿಯಾಗಿರುತ್ತೆ. ಹಾಗಾಗಿ ಅವರ ವಿರುದ್ಧ ಕೂಡ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಒಂದು ಆರೋಪವನ್ನ ಕೂಡ ಮಾಡಲಾಗಿದೆ. 3ರನ್ನ ಕೂಡ ಅದೇ ಜೈಲಿನಲ್ಲಿ, ಅದೇ ಸೆಲ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆಗೆ ಇಟ್ಟಿರುವಂತದ್ದು. ನಿನ್ನೆ ಆದಂತ ಡೆವಲಪ್ಮೆಂಟ್ ಗಳನ್ನ ನೋಡುವಂತ ಸಂದರ್ಭ ಸಮೀರ್ ಬಂಧನಕ್ಕೂ ಕೂಡ ಪ್ರಯತ್ನ ನಡೆದಿತ್ತು, ಆದ್ರೆ ಆತ ಜಾಮೀನು ಪಡೆದಿದ್ದ. ಸೊ ಇವತ್ತು ಒಂದು ಅಚ್ಚರಿಯ ಬೆಳವಣಿಗೆಯ ರೀತಿಯಲ್ಲಿ ಗಿರೀಶ್ ಮಟ್ಟಣ್ಣನವರ ವಿರುದ್ಧ FIR ದಾಖಲಾಗಿತ್ತು. FIR ದಾಖಲು ಅಂದ್ರೆ ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಬಂಧಿಸುವಂತ ಸಂದರ್ಭದಲ್ಲಿ ಪೊಲೀಸರ ಬಂಧನದ ಒಂದು ಕರ್ತವ್ಯ ಏನಿದೆ ಅದಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂತ ಆರೋಪದ ಮೇಲೆಗೆ ಅವರ ಮೇಲೆ ಪ್ರಕರಣ ದಾಖಲಾಗಿದೆ. ಆದ್ರೆ ಗಿರೀಶ್ ಮಟ್ಟಣ್ಣನವರು ಇವತ್ತು ಬರುವಂತ ಸಂದರ್ಭ ಹ್ಯೂಮನ್ ರೈಟ್ಸ್ ಅಧಿಕಾರಿಗಳ ಜೊತೆಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೂ ಕೂಡ ಬಂದಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಇವನ್ ಇನ್ ಕೇಸ್ ಅವ್ರು ನಮ್ಮನ್ನ ಬಂಧಿಸೋದಂತ ಇದ್ರೆ ಈಗಲೇ ಬಂಧಿಸ್ಬಿಡ್ಲಿ, ನಾವು ಅದಕ್ಕೆ ತಯಾರಾಗಿದ್ದೀವಿ, ವ್ಯವಸ್ಥೆಯ ಸಮಯ ಹಾಳು ಮಾಡೋದು ಬೇಡ, ಪೊಲೀಸ್ ಇಲಾಖೆಯ ವಾಹನಗಳ ಪೆಟ್ರೋಲ್ ಡೀಸೆಲ್ ಅನ್ನ ವೇಸ್ಟ್ ಮಾಡೋದು ಬೇಡ, ನಾನೇ ಬಂದು ಸರೆಂಡರ್ ಆಗ್ತಾ ಇದ್ದೀನಿ, ನನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಅರೆಸ್ಟ್ ಮಾಡ್ಲಿ ಅನ್ನುವಂತ ರೀತಿಯಲ್ಲಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಆದ್ರೆ ಒಳಗಡೆ ಹೋಗಿ ಮಾತುಕತೆಯನ್ನ ಮಾಡುವ ಸಂದರ್ಭ ಪೊಲೀಸರು ಸ್ಪಷ್ಟವಾಗಿ ಅವರಿಗೆ ಮಾಹಿತಿಯನ್ನ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ಸಂದರ್ಭ ಪ್ರಕರಣ ಆಗೋದಿಲ್ಲ ಅಂತ ಹೇಳಿದ್ದಾರೆ, ಇನ್ನೊಂದು ಸಂದರ್ಭ ಪ್ರಕರಣ ಆಗ್ತಾ ಇದೆ, ಸರ್ವರ್ ಪ್ರಾಬ್ಲಮ್ ಅಂತೆಲ್ಲ ಹೇಳಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ ಕೂಡ ಅವರು ಹಂಚಿಕೊಂಡಿದ್ದಾರೆ. ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳ ಜೊತೆಗೆ ಮಾತನಾಡಿ ವಾಪಸ್ ಆಗಿದ್ದಾರೆ. ಇನ್ ಕೇಸ್ ನೋಟಿಸ್ ಆದ್ರೆ ಮತ್ತೆ ನಾನು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗ್ತೀನಿ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ. ನಿನ್ನೆ ಕೂಡ ನಾವು ನೋಡಬಹುದು ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಬಳಿಕ ಸಮೀರ್. ಸೊ ಇವತ್ತು ಕೂಡ ಗಿರೀಶ್ ಮಟ್ಟಣ್ಣನವರ ಬಂಧನ ಏನಾದ್ರೂ ಆಗುತ್ತಾ ಅನ್ನುವಂತ ರೀತಿಯ ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಒಂದು ಪ್ರಕರಣ ಮಾತ್ರ ಅಲ್ಲ,
ಕಳೆದ ಅನೇಕ ದಿನ ಯಾವತ್ತು ನೇತ್ರಾವತಿ ನದಿ ತೀರದಲ್ಲಿ ಒಂದು 100 ಶವ ಹೂತಿಟ್ಟಂತಹ ಪ್ರಕರಣ ಮುನ್ನೆಲೆಗೆ ಬಂತು. ಆ ಬಳಿಕ ಸಾಲು ಸಾಲು ಪ್ರಕರಣಗಳ ಒಂದು ಸಮರವೇ ನಡೀತಾ ಇದೆ. ಗಿರೀಶ್ ಮಠನವರ್, ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಬೆಳ್ತಂಗಡಿ ಸೇರಿದಂತೆ ಅನೇಕ ಪೊಲೀಸ್ ಠಾಣೆಗಳಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಮತ್ತು ಧರ್ಮಸ್ಥಳ ಗ್ರಾಮದ ಪಾಂಗಾಳ ಅನ್ನುವಂತ ಸಂದರ್ಭದಲ್ಲಿ ನಡೆದಂತ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಪ್ರಕರಣಗಳು ದಾಖಲಾಗಿತ್ತು. ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅದೇ ವಿಚಾರವಾಗಿ ಇಲ್ಲಿ ವಿಚಾರಣೆಗೆ ಹಾಜರಾಗಿದ್ರು. ನಿನ್ನೆ ನಡೆದಂತ ಬೆಳವಣಿಗೆಯಲ್ಲಿ ಅವರನ್ನ ಉಡುಪಿ ಪೊಲೀಸರು ಬಂಧಿಸಿದ್ದಾರೆ. ಹಾಗಾಗಿ ಈ ಬಂಧನದ ವಿಚಾರವಾಗಿಯೂ ಕೂಡ ಹೋರಾಟಗಾರರು ಇದೊಂದು ಷಡ್ಯಂತ್ರ ಅನ್ನುವಂತ ರೀತಿಯ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಈ ತರ ನಮ್ಮನ್ನ ಬಂಧಿಸುವ ಮೂಲಕ ನಮ್ಮ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನ ಕೂಡ ಸದ್ಯ ನೀಡಿರೋದು. ಇದರ ಜೊತೆಗೆ ರಮಕಾಂತ್ ನಿನ್ನೆ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲೂ ಕೂಡ ಬಹಳ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿತ್ತು. ಅಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿತ್ತು. ಆ ನಿಷೇಧಾಜ್ಞೆಯನ್ನ ಕೂಡ ಈಗ ವಾಪಸ್ ಪಡೆಯಲಾಗಿದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.